ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಭ್ರಷ್ಟಾಚಾರ ನಿರ್ಮೂಲನೆ ಈ ವಿಷಯದ ಕುರಿತು ಒಂದು ಚಿಕ್ಕ ಪ್ರಬಂಧನ ರೆಡಿ ಮಾಡಿದ್ದೀನಿ. ಇದನ್ನು ನೀವು ಭಾಷಣಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು. ನೀವೇನಾದರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವರಿಗೆ ಶೇರ್ ಮಾಡಿ. ಓಕೆ, ಇವಾಗ ಪ್ರಬಂಧನ ಶುರು ಮಾಡೋಣ. ಮೊದಲಿಗೆ ಪೀಠಿಕೆ. ಭ್ರಷ್ಟಾಚಾರವು ಯಾವುದೇ ವ್ಯಕ್ತಿ ನಿಯಮಬಾಹಿರವಾದ ಮತ್ತು ತನಗೆ ನ್ಯಾಯಬದ್ಧವಾಗಿ ಸಲ್ಲಬೇಕಾದುದಕ್ಕಿಂತ ಹೆಚ್ಚಿನ ಸೌಲಭ್ಯ ಅಥವಾ ವಸ್ತು ಅಥವಾ ಹಣ ಪಡೆಯುವುದು ಅಥವಾ ಲಾಭ ಮಾಡಿಕೊಳ್ಳುವುದು. ಇದನ್ನು ನಾವು ಭ್ರಷ್ಟಾಚಾರ ಎಂದು ಕರೆಯುತ್ತೇವೆ. ಮುಖ್ಯವಾಗಿ ಕೆಲವು ಸಾರ್ವಜನಿಕ ಸೇವಕರು, ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ನಿಯಮ ಬಾಹಿರವಾಗಿ ತಮ್ಮ ಆ ಸ್ಥಾನವನ್ನು ಉಪಯೋಗಿಸಿಕೊಂಡು ಸಾಮಾನ್ಯ ಜನರಿಂದ ಲಾಭ ಪಡೆಯುವುದರ ಮೂಲಕ ತಮ್ಮ ಅಧಿಕಾರವನ್ನು ನಿಯಮಕ್ಕೆ ವಿರುದ್ಧವಾಗಿ ಸ್ವಂತ ಉಪಯೋಗಕ್ಕೆ ಬಳಸಿಕೊಳ್ಳುವುದು. ಈ ಎಲ್ಲ ಅಪರಾಧಗಳ ವಿರುದ್ಧ ವಿದ್ಯಾವಂತರಾದ ನಾವು ಭ್ರಷ್ಟಾಚಾರ ನಿರ್ಮೂಲನೆಗೆ ಕೈ ಜೋಡಿಸಿ ಸದೃಢ ರಾಷ್ಟ್ರ ಕಟ್ಟಲು ದೇಶದ ಪ್ರತಿ ನಾಗರಿಕನಿಗೂ ಅರಿವು ಮೂಡಿಸಬೇಕು. ವಿವರಣೆ: ಭ್ರಷ್ಟಾಚಾರವು ಸಂಶಯಾಸ್ಪದ ವಿಧಾನಗಳು ಅಥವಾ ಕಾನೂನುಬದ್ಧ ಅನೈತಿಕವಲ್ಲದ ಸಾಧನಗಳ ಮೂಲಕ ಲಾಭ ಪಡೆಯುವ ಕ್ರಿಯೆ. ಒಬ್ಬ ವ್ಯಕ್ತಿ ಅಥವಾ ಅಧಿಕಾರದ ಸ್ಥಾನವನ್ನು ವಹಿಸಿಕೊಡುವ ಸಂಸ್ಥೆಯು ಅಕ್ರಮ ಲಾಭಗಳನ್ನು ಪಡೆಯಲು ಅಥವಾ ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳಲು ಕೈಗೊಳ್ಳುತ್ತವೆ. ಭಾರತದಲ್ಲಿ ಭ್ರಷ್ಟಾಚಾರವು ಇಂದು ಮುಗಿಲು ಮುಟ್ಟಿದೆ. ಅನ್ಯಾಯ, ಅತ್ಯಾಚಾರ, ಬಲಾತ್ಕಾರ, ಕಪ್ಪುದಂಧೆ, ಲಂಚ, ಅಪಹರಣ, ಮೋಸ, ವಂಚನೆ ಇತ್ಯಾದಿ ಎಲ್ಲವೂ ಭ್ರಷ್ಟಾಚಾರದ ಇನ್ನೊಂದು ರೂಪ. ಭ್ರಷ್ಟಾಚಾರದ ಸೋಂಕಿಲ್ಲದೆ ಇಂದು ಯಾವುದೇ ಕೆಲಸ ಆಗುವುದಿಲ್ಲ. ಇಂದು ಭ್ರಷ್ಟಾಚಾರ ಶಿಷ್ಟಾಚಾರವಾಗಿದೆ. ಇಂತಹ ಅಪರಾಧ ಚಟುವಟಿಕೆಗಳ ವಿರುದ್ಧ ನಾಗರಿಕರಾದ ನಾವೇ ಎಚ್ಚೆತ್ತುಕೊಂಡು ಭ್ರಷ್ಟಾಚಾರ ನಿರ್ಮೂಲನೆಯನ್ನು ಮಾಡಬೇಕು. ಬೇಲಿಯೇ ಎದ್ದು ಹೊಲವನ್ನು ಮೇದರೆ ರಕ್ಷಿಸುವವರು ಯಾರು? ಹಾಗಾಗಿ ಮೊದಲು ಜನರಲ್ಲಿ ನೈತಿಕತೆ ಜಾಗೃತಗೊಳ್ಳಬೇಕು. ಸತ್ಯ, ಅಹಿಂಸೆ, ಪ್ರಾಮಾಣಿಕತೆ, ನ್ಯಾಯ, ಪರೋಪಕಾರ, ಪರಸ್ಪರ ಸಹಕಾರ ಇತ್ಯಾದಿ ಸದ್ಗುಣಗಳು ಜನರಲ್ಲಿ ಉಂಟಾದರೆ ಭ್ರಷ್ಟಾಚಾರವು ಕಡಿಮೆಯಾಗುತ್ತವೆ. ಇವಾಗ ನೆಕ್ಸ್ಟ್ ಲೈನಲ್ಲಿ ಭ್ರಷ್ಟಾಚಾರದ ನಿರ್ಮೂಲನೆ ಕ್ರಮಗಳು ಅಂತ ಸೈಡ್ ಹೆಡ್ಲೈನನ್ನು ಕೊಟ್ಟು ಕೆಳಗಡೆ ಬರೆಯಿರಿ. ಸರ್ಕಾರದ ಕಾರ್ಯಚಟುವಟಿಕೆಯ ಎಲ್ಲ ಅಂಶಗಳಲ್ಲೂ ಪಾರದರ್ಶಕತೆ ಭ್ರಷ್ಟಾಚಾರವನ್ನು ತಡೆಯುವ ಪ್ರಮುಖ ಕ್ರಮವಾಗಿದೆ. ಇಂದು ತಾಂತ್ರಿಕ ಪ್ರಗತಿಯು ಕೆಲಸದ ಸಮಯದಲ್ಲಿ ಎಲ್ಲ ಸಾರ್ವಜನಿಕ ಕಚೇರಿಗಳನ್ನು ವಿಡಿಯೋ ಮಾಡಲು ಮತ್ತು ಸಾರ್ವಜನಿಕ ಪ್ರವೇಶಕ್ಕಾಗಿ ಈ ದಾಖಲೆಗಳನ್ನು ನಿರ್ವಹಿಸಲು ಸಾಧ್ಯವಾಗುವಂತೆ ಮಾಡಿದೆ. ಇಂತಹ ಒಟ್ಟು ಪಾರದರ್ಶಕತೆ ಭ್ರಷ್ಟಾಚಾರವನ್ನು ತೊಡೆದು ಹಾಕುವುದಿಲ್ಲವಾದರೂ ಭ್ರಷ್ಟಾಚಾರಕ್ಕೆ ಇರುವ ಅನೇಕ ಮಾರ್ಗಗಳನ್ನು ಖಂಡಿತವಾಗಿಯೂ ಮುಚ್ಚುತ್ತದೆ. ಉದಾಹರಣೆಗೆ ಪೊಲೀಸ್ ಕಚೇರಿ, ಆದಾಯ ವ್ಯವಹಾರ ಕಚೇರಿ, ಮುನ್ಸಿಪಲ್ ಕಾರ್ಪೊರೇಷನ್ ಕಚೇರಿ ಮತ್ತು ವಿದ್ಯುತ್ ಕಚೇರಿ ಮುಂತಾದ ಸಾರ್ವಜನಿಕ ವ್ಯವಹಾರಗಳಲ್ಲಿ ಭಾಗಿಯಾಗಿರುವ ಇತರ ಅನೇಕ ಸರ್ಕಾರಿ ಕಚೇರಿಗಳಲ್ಲಿ ಇಂತಹ ಕೆಲವು ಕ್ರಮಗಳನ್ನು ಅನುಸರಿಸುವುದು. ಅಷ್ಟೇ ಅಲ್ಲದೆ ಭ್ರಷ್ಟಾಚಾರದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಭ್ರಷ್ಟಾಚಾರ ಮತ್ತು ಭ್ರಷ್ಟ ಜನರ ವಿರುದ್ಧ ಅಭಿಪ್ರಾಯವನ್ನು ಸಜ್ಜುಗೊಳಿಸಬೇಕು. ಈ ಎಲ್ಲ ಮೂಲಗಳಿಂದ ನಾವು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲು ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಕೂಡ ಪ್ರಯತ್ನವನ್ನು ಪಡಬಹುದು. ಇವಾಗ ನೆಕ್ಸ್ಟ್ ಲೈನಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಲ್ಲಿ ಮಾಧ್ಯಮದ ಪಾತ್ರ ಅಂತ ಸೈಡ್ ಹೆಡ್ಲೈನನ್ನು ಕೊಟ್ಟು ಕೆಳಗಡೆ ಲೈನಲ್ಲಿ ಬರೆಯಿರಿ. ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮುಕ್ತ ಮಾಧ್ಯಮವಿಲ್ಲದೆ ಗೆಲ್ಲಲು ಸಾಧ್ಯವಿಲ್ಲ. ಮಾಧ್ಯಮಗಳ ನಡುವಿನ ಸಂಪರ್ಕ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟವು ನಿರ್ಣಾಯಕವಾಗಿದೆ. ಇದು ವಿವಿಧ ಗುಪ್ತ ಭ್ರಷ್ಟ ಪ್ರಕರಣಗಳನ್ನು ಬಹಿರಂಗಪಡಿಸಲು ಸಹಾಯ ಮಾಡುತ್ತದೆ. ಮಾನನಷ್ಟ ಕಾನೂನುಗಳನ್ನು ಮತ್ತು ಬೆದರಿಕೆಯಿಂದ ಭ್ರಷ್ಟಾಚಾರವನ್ನು ಎದುರಿಸುವಲ್ಲಿ ಮಾಧ್ಯಮವು ತನ್ನ ಪಾತ್ರದಲ್ಲಿ ಪ್ರತಿಬಿಂಬಿಸಬಹುದು. ಅಷ್ಟೇ ಅಲ್ಲದೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಖಾತರಿಪಡಿಸುವ ಕಾನೂನು ಚೌಕಟ್ಟು ಒಂದು ರೋಮಾಂಚಕ ಮಾಧ್ಯಮಕ್ಕೆ ಅಡಿಪಾಯವನ್ನು ರೂಪಿಸುತ್ತದೆ. ಇವಾಗ ಉಪಸಂಹಾರ:
ಲಂಚ ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಅಪರಾಧ. ಹಾಗಾಗಿ ಭ್ರಷ್ಟಾಚಾರ ಎಸಗುವ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು. ಯಾರಾದರೂ ಲಂಚ ಕೊಡುವುದು ಮತ್ತು ತೆಗೆದುಕೊಳ್ಳುವುದು ನಮ್ಮ ಗಮನಕ್ಕೆ ಬಂದರೆ ಅವರಿಗೆ ಕಾನೂನಿನ ಮೂಲಕ ಸರಿಯಾದ ಶಿಕ್ಷೆಯನ್ನು ನೀಡಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಲ್ಲಿ ನಾವೆಲ್ಲರೂ ಕೂಡ ಪಾತ್ರಧಾರಿಗಳಾಗೋಣ. ಧನ್ಯವಾದಗಳು.